ಇಷ್ಟೊಂದು ಅಚ್ಚುಕಟ್ಟಾಗಿ ತುಂಬಾ ಅದ್ಭುತವಾಗಿ ತುಂಬಾ ಶಿಸ್ತಾಗಿ ನಡೆಸಿರಂತಹ ಪ್ರತಿಯೊಬ್ಬರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಸುಮಾರು ಸ್ಕೂಲ್ಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಸುಮಾರು ಅಂದ್ರೆ ಹ್ಯೂಮ್ಯಾನಿಟಿ ಅನ್ನೋದಿಲ್ಲ, ಮನುಷ್ಯತ್ವ ಅನ್ನೋದಿಲ್ಲ. ಕೆಲವು ಬೇರೆ ಸ್ಕೂಲ್ಗಳು ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆಗಳು, ಯಾರಾದ್ರೂ ಒಂದಷ್ಟು ಜನ ಬಡವರಿದ್ದ ಒಂದು ಸ್ಕೂಲ್ ಬಗ್ಗೆ ತುಂಬಾ ಚೆನ್ನಾಗಿರೋಂತಹ ವ್ಯಕ್ತಿಗಳು ತುಂಬಾ, ನಾನು ಮೊನ್ನೆ ತಾನೇ ವಿಸಿಟ್ ಮಾಡಿ ಅದೊಂದು ಗಲಾಟೆನ ಮಾಡಿದ್ದೆ. ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು. ತಂದೆ ತಾಯಿ ಮತ್ತೆ ಇಬ್ಬರು ಮಕ್ಕಳನ್ನು ಒಂದು ಸ್ಕೂಲಲ್ಲಿ ಸೇರಿಸಿರ್ತಾರೆ. ಆ ಸ್ಕೂಲ್ ನೇಮ್ ನಾನು ಹೇಳಲ್ಲ. ಆ ಸ್ಕೂಲಲ್ಲಿ ಅವ್ರು ವಿದ್ಯಾಭ್ಯಾಸ ಮಾಡಿಕೊಂಡು ಸತತವಾಗಿ ಸುಮಾರೊಂದು 7 ವರ್ಷ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ. ಒಂದು ಮಗು 7ನೇ ಕ್ಲಾಸು, ಇನ್ನೊಂದು ಮಗು 4ನೇ ಕ್ಲಾಸ್. ಇಬ್ಬರು ಮಕ್ಕಳು ಯಾವುದೋ ಕಾರ್ಯದ ನಿಮಿತ್ತ ಅವ್ರ ತಂದೆ ತಾಯಿ ಆಚೆ ಹೋದಾಗ ಆಕ್ಸಿಡೆಂಟ್ ಅಲ್ಲಿ ತಂದೆ ತಾಯಿ ಇಬ್ರು ತೀರ್ಕೊಂತಾರೆ. ಆ 1 ವರ್ಷ ಆ ಮಕ್ಕಳಿಗೆ ದಿಕ್ಕೇ ಇಲ್ದಿರೋ ಪರಿಸ್ಥಿತಿಯಲ್ಲಿ ಇದ್ದಾಗ ಯಾವ್ದೋ ಡೊನೇಷನ್, ಯಾವ್ದೋ ಒಂದು ಫೀಸ್ ಕಟ್ಟೋದು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಈ ಇಬ್ಬರು ಮಕ್ಕಳನ್ನ ಆಚೆ ನಿಲ್ಸಿರ್ತಾರೆ. ತುಂಬಾ ಹೊಟ್ಟೆ ಹೊಡೆದೋಗುತ್ತೆ ನನಗೆ, ತುಂಬಾ ಮನ್ಸಿಗೆ ನೋವಾಗುತ್ತೆ, ತುಂಬಾ ಬೇಜಾರಾಗ್ತೈತಿ. ಇದೇನಿದು ಇಷ್ಟು ವರ್ಷಗಳ ಕಾಲ ಅವ್ರ ತಂದೆ ತಾಯಿ ಇದ್ದಾಗ ಒಂದೇ ಒಂದ್ ದಿನ ಫೀಸ್ ಕಟ್ತೀರಾ, ಒಂದು ಏನು ಕಡಿಮೆ ಆಗ್ತೀರಾ ಮಕ್ಕಳು ನೋಡ್ಕೊಂಡ್ರು. ಇವಾಗ ತಂದೆ ತಾಯಿ ಕೂಡ ಇಲ್ಲ ಅಂತ ಮಕ್ಕಳನ್ನ ಇವ್ರು ಈ ತರ ನಿಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಮನ್ಸಿಗೆ ನೋವಾಗಿ ಹೊಟ್ಟೆ ಹೊಡೆದು ನಾವೇ ಹೋಗಿ ಎಷ್ಟು ಫೀಸ್ ಪೆಂಡಿಂಗ್ ಆಯ್ತೋ ಎಲ್ಲ ಕಟ್ಬಿಟ್ಟು ಮತ್ತೆ ಅವ್ರನ್ನೆಲ್ಲ ಬೈದ್ಬಿಟ್ಟು ಬಂದೆ. ಆದ್ರೆ ನಮ್ಮ